ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ನಿಲ್ಲದ ವರುಣನ ಅವಾಂತರ. ಕಲಬುರಗಿಯಲ್ಲಿ ಕಳೆದ 2 ದಿನಗಳಿಂದ ಧಾರಾಕಾರ ಮಳೆ. ಪಿಡಿಎ ಎಂಜಿನಿಯರಿಂಗ್ ಕಾಲೇಜು ಬಳಿಯ ಅಂಡರ್ಪಾಸ್ನಲ್ಲಿ ನಿಂತ ನೀರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗುಡುಗು ಸಹಿತ ಸುರಿದ ಮುಂಗಾರು ಪೂರ್ವ ಮಳೆ. ಮದ್ದೇರು ಗ್ರಾಮದಲ್ಲಿ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿಯ ಅವಾಂತರ. ಬಟ್ಟೆ ಬರೆ ಸೇರಿದಂತೆ ಜನ ಬಳಕೆಯ ವಸ್ತುಗಳು ಹಾಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂದುವರೆದ ಮಳೆ ಆರ್ಭಟ. ಬಾದಾಮಿ ಪಟ್ಟಣದ ಅಕ್ಕ ತಂಗಿಯರ ಜಲಪಾತಕ್ಕೆ ಜೀವ ಕಳೆ. ಬೆಟ್ಟದ ಸಾಲುಗಳಿಂದ ಹಾಲಿನ ನೊರೆಯಂತೆ ಧುಮ್ಮುಕ್ತಾ ಇದೆ ನೀರಿನ ಸೆಲೆ. ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಧಾರಾಕಾರ ಮಳೆ. ಮರಕಲ ಗ್ರಾಮದ ಅಂಗನವಾಡಿ ಕೇಂದ್ರ 2ರಲ್ಲಿ ಅವಾಂತರ. ಮಳೆ ನೀರು ನುಗ್ಗಿ 1 ತಿಂಗಳ ರೇಷನ್ ಸಂಪೂರ್ಣ ಹಾಳು. ಚಿಕ್ಕಮಗಳೂರಲ್ಲಿ ಮಳೆರಾಯನ ಆಟಾಟೋಪ. ಭಾರೀ ಗಾಳಿ ಮಳೆಗೆ ಮಿನಿ ಬಸ್ ಹಾಗೂ ಬೈಕ್ ಮೇಲೆ ಬಿದ್ದ ಬೃಹತ್ ಮರ. ಬೈಕ್ ಸವಾರನಿಗೆ ಗಾಯ, ಮಿನಿ ಬಸ್ ಜಖಂ. ಸಿಎಂ ಭೇಟಿಗೆ ಬಂದ ಸಂತ್ರಸ್ತರನ್ನ ಕೂಡಿ ಹಾಕಲಾಯಿತಾ? ಬೆಂಗಳೂರಿನ ಪಣತ್ತೂರಿನಲ್ಲಿ ಸಂತ್ರಸ್ತರನ್ನ ಸರ್ಕಾರಿ ಶಾಲೆಯಲ್ಲಿ ಕೂಡಿ ಹಾಕಿರೋ ಆರೋಪ. ಸಂತ್ರಸ್ತರು ಸಿದ್ದರಾಮಯ್ಯರ ಭೇಟಿಗೆ ಅವಕಾಶ ಕೊಟ್ಟಿಲ್ವಾ? ತಾಪಮಾನದಿಂದ ಬೆಂದಿದ್ದ ದೆಹಲಿಯನ್ನ ತಂಪು ಮಾಡಿದ ವರುಣ. ರಾಷ್ಟ್ರ ರಾಜಧಾನಿಯಲ್ಲಿ ಆಲಿಕಲ್ಲು ಸಹಿತ ಭಾರೀ ಮಳೆ. ನೋಯ್ಡಾ, ಗುರುಗ್ರಾಮ್, ಗಾಜಿಯಾಬಾದ್ನಲ್ಲಿ ಮಳೆಯಬ್ಬರ. ತೆಲಂಗಾಣದಲ್ಲೂ ಮುಂಗಾರು ಪೂರ್ವ ಮಳೆ ಆರ್ಭಟ. ಹೈದರಾಬಾದ್ನ ಉಪ್ಪಲ್, ದಿಲ್ಸುಖ್ ನಗರ್, ಪಂಜಾಗುಟ್ಟನಲ್ಲಿ ವರುಣನ ಅಬ್ಬರ. ರಸ್ತೆಗಳಲ್ಲಿ ನಿಂತ ನೀರು, ವಾಹನ ಸವಾರರು ಹೈರಾಣು. ಆಲಿಕಲ್ಲು ಮಳೆಯಿಂದ ಇಂಡಿಗೋ ಫ್ಲೈಟ್ ತುರ್ತು ಭೂಸ್ಪರ್ಶ. ದೆಹಲಿಯಿಂದ ಶ್ರೀನಗರಕ್ಕೆ ತೆರಳುತ್ತಾ ಇದ್ದ ವಿಮಾನ ಟರ್ಬುಲೆನ್ಸ್ಗೆ ಹಾನಿ. ಪ್ರಯಾಣಿಕರ ಕಿರುಚಾಟ, ಕೂಗಾಟದ ದೃಶ್ಯ ಸೆರೆ. ಟೀಕಿಸುವ ಭರದಲ್ಲಿ ನಾಲಿಗೆ ಹರಿಬಿಟ್ಟ ಛಲವಾದಿ ನಾರಾಯಣಸ್ವಾಮಿ. ಪ್ರಿಯಾಂಕ್ ಖರ್ಗೆ ನಾಯಿ ಅಂತ ಸಂಬೋಧಿಸಿದ ಪರಿಷತ್ ವಿಪಕ್ಷ ನಾಯಕ. ಬಿಜೆಪಿ ನಾಯಕನ ವಿರುದ್ಧ ಸಚಿವ ಕಿಡಿ. ಕಲಬುರಗಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿಗೆ ದಿಗ್ಬಂಧನ. ಚಿತ್ತಾಪುರ ಐಬಿಯಲ್ಲಿ ಕೂಡಿ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರು. ಪ್ರಿಯಾಂಕ್ ಖರ್ಗೆ ಬೆಂಬಲಿಗರ ಒತ್ತಾಯಕ್ಕೆ ಮಣಿದು ಕ್ಷಮೆ ಕೇಳಿದ ಪರಿಷತ್ ವಿಪಕ್ಷ ನಾಯಕ. ಚಿನ್ನದ ಚೋರಿ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ರಣಬೇಟೆ. ರನ್ಯಾ ಬಳಿಯಿಂದ ಚಿನ್ನಾಭರಣ ಖರೀದಿ ಬಗ್ಗೆ ಕೆಲವರಿಂದ ತಪ್ಪೊಪ್ಪಿಗೆ. ಕಂಪನಿಗಳ ಹೆಸರಲ್ಲಿ ಹವಾಲಾ ದಂಧೆ ನಡೆಸ್ತಾ ಇರೋದು ಪತ್ತೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಶಾಕ್. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾರಿ ನಿರ್ದೇಶನಾಲಯ ಸರ್ಚಿಂಗ್. 40 ಅಧಿಕಾರಿಗಳಿಂದ 15 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ. ನೂತನ ಡಿಜಿ ಅಂಡ್ ಐಜಿಪಿಯಾಗಿ ಎಂಎ ಸಲೀಂ ಅಧಿಕಾರ ಸ್ವೀಕಾರ. ನಿರ್ಗಮಿತ ಡಿಜಿ ಐಜಿ ಕಾರ್ಯಗಳ ಬಗ್ಗೆ ಶ್ಲಾಘನೆ. ಅಲೋಕ್ ಮೋಹನ್ ಕಾರ್ಯವೈಖರಿ ಕೊಂಡಾಡಿದ ಪೊಲೀಸ್ ಮಹಾನಿರ್ದೇಶಕ. ಇಂದು ಜೆಡಿಎಸ್ ನಾಯಕರಿಂದ ಬೆಂಗಳೂರು ರೌಂಡ್ಸ್. ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ದಳಪತಿಗೆ ಸಾಥ್ ನೀಡಲಿದ್ದಾರೆ ಸ್ಥಳೀಯ ನಾಯಕರು. ತಮಿಳು ನಟ ಜಯಂ ರವಿ ದಾಂಪತ್ಯದಲ್ಲಿ ಬಿರುಕು. ಡಿವೋರ್ಸ್ಗೆ ನ್ಯಾಯಾಲಯದ ಮೆಟ್ಟಿಲೇರಿದ ದಂಪತಿ. ಪತ್ನಿ ಆರತಿ ತಿಂಗಳಿಂದ 40 ಲಕ್ಷ ರೂಪಾಯಿ ಜೀವನಾಂಶ ಕೇಳಿರೋ ಮಾಹಿತಿ. ಚಿತ್ರದುರ್ಗದಲ್ಲಿ ಆರ್ಸಿಬಿ ಗೆಲುವಿಗಾಗಿ ಸೈಕಲ್ ಯಾತ್ರೆ. ಬೆಂಗಳೂರಿಂದ ಅಂಜನಾದ್ರಿ ಬೆಟ್ಟಕ್ಕೆ ಸೈಕಲ್ನಲ್ಲಿ ಪಯಣ. ವೈಟ್ಫೀಲ್ಡ್ ನಿವಾಸಿ ನಾಗರಾಜ್ನಿಂದ ವಿನೂತನ ಅಭಿಯಾನ. ಐಪಿಎಲ್ 63ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಗೆಲುವಿನ ನಗೆ.
ಡಿಸಿಯನ್ನ ಮಣಿಸಿ ಪ್ಲೇ ಆಫ್ಗೆ ಪ್ರವೇಶ ಪಡೆದ ಎಂಐ 16 ಅಂಕಗಳೊಂದಿಗೆ 4ನೇ ಸ್ಥಾನ ಅಲಂಕರಿಸಿದ ಪಾಂಡ್ಯ ಪಡೆ. ಮುಂಬೈ ಪಂದ್ಯ ಮುಗಿತಾ ಇದ್ದಂತೆ ಮಳೆ ಆರ್ಭಟ. ಪ್ರಶಸ್ತಿ ಕಾರ್ಯಕ್ರಮದ ವೇಳೆ ಬಂದ ಮಳೆ. ಕೊಡೆಯನ್ನ ಹಿಡಿದು ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಸ್ವೀಕರಿಸಿದ ಸೂರ್ಯಕುಮಾರ್ ಯಾದವ್. ಐಪಿಎಲ್ನಲ್ಲಿ ಇವತ್ತು ಗುಜರಾತ್ ಲಕ್ನೋ ಮಧ್ಯೆ ಸೆಣಸಾಟ. ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ ಅಲ್ಲೇ ಇರೋದಕ್ಕೆ ಜಿಟಿ ಹೋರಾಟ. ಟೂರ್ನಿಯಿಂದ ಹೊರಬಿದ್ದಿರೋ ಎಲ್ಎಸ್ಜಿಗೆ ಪ್ರತಿಷ್ಠೆಯ ಪಂದ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.